ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಇವತ್ತಿನ ವಿಷಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇದು 3ನೇ ವಿಡಿಯೋ ಆಗಿರ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ 4ನೇ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿವರೆಗೆ 2 ವಿಡಿಯೋಗಳನ್ನ ನೋಡ್ಲಿಕ್ಕಂದ್ರೆ ಅದನ್ನ ನೋಡ್ಕೊಂಡು ಇದಕ್ಕೆ ಬಂದ್ರೆ ಚಲೋ. ಓಕೆ, ನೋಡಿ ಇಲ್ಲಿ ಸುಮಾ ಅಂಡ್ ಸುಷ್ಮಿತಾ 3 ಜನ ಪಾರ್ಟ್ನರ್ಸ್ ಅದರ. ಸುಮಾ, ಸುಷ್ಮಿತಾ, ನೆಕ್ಸ್ಟ್ ಶ್ರೀದೇವಿ ವೇರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2. ಹಿಂಗಂದ್ರೆ 5:10, ಎಷ್ಟು 3:10, 2:10. ಹೆಂಗ್ ಬರ್ಲಿ ಐತ್ರಿ ಅಂತ ಅನ್ಕೋಬೇಡ್ರಿ. ಸೊ 5 ತಗೊಳ್ಳೋದು, ಅಷ್ಟು ಟೋಟಲ್ ಮಾಡೋದು ಈ ರೀತಿ. ಹೌದಾ, 3 ತಗೊಳ್ಳೋದು ಎಲ್ಲ ಟೋಟಲ್ ಮಾಡೋದು, 2 ತಗೊಳ್ಳೋದು ಎಲ್ಲ ಟೋಟಲ್ ಮಾಡೋದು. ನೆಕ್ಸ್ಟ್ ಕ್ಯಾಪಿಟಲ್ಸ್ ಅನ್ನ ಕೊಟ್ಟಿದ್ದಾರೆ 1,60,000 and 40,000 ರೆಸ್ಪೆಕ್ಟಿವ್ಲಿ ಅಂದ್ರೆ ಅವ್ರ ಹೆಸರು ಹೆಂಗದಲ್ಲ ಅದೇ ರೀತಿ ಕ್ಯಾಪಿಟಲ್ ಅದ ಅಂತೇಳಿ ಅಂದಂಗ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದ. ಇಂಟ್ರೆಸ್ಟ್ ಇದು ಏನಪ್ಪಾ ಅಂದ್ರೆ ಡೆಬಿಟ್ ಸೈಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದ, ಇದು ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಶ್ರೀದೇವಿ ಸ್ಯಾಲರಿ ಅದ, ಇದು ಡೆಬಿಟ್ ಸೈಡ್. ನೆಕ್ಸ್ಟ್ ಡ್ರಾಯಿಂಗ್ಸ್ ಅದ, ಇದನ್ನ ನಾವು ಬರೀದಿಲ್ಲ. ಸೊ ಇದನ್ನ ನಾವು ಯಾವ ಸೈಡ್ ಬರಿತೀವಿ ಅಂತ ಹೇಳಿದಾಗ ಇದು ಕೂಡ ಕ್ರೆಡಿಟ್ ಸೈಡ್ ಬರಿತೀವಿ. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಯಾರ, ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡ್ರಿ. ಪ್ರಾಫಿಟ್ ವಾಸ್ rupees 39,000. ಓಕೆ, ಪ್ರಿಪೇರ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಡ್ಯೂರಿಂಗ್ ದ ಇಯರ್ 31st March 2024 ಎಂಡೆಡ್ ಯಾವಾಗದಪ್ಪ ಅಂದ್ರೆ 24 ಗದ ಬರ್ಕೊಂಡು ಬಿಡ್ರಿ. 31st March 2024 ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2024 ಡೆಬಿಟ್. ನೆಕ್ಸ್ಟ್ ಕ್ರೆಡಿಟ್. ಸೊ ಡೆಬಿಟ್ ಮತ್ತು ಕ್ರೆಡಿಟ್. ಫಸ್ಟ್ ನಾವು ಏನ್ ಬರೀಬೇಕಂತ ಹೇಳಿ ನಾನು ಬೈ ನೆಟ್ ಪ್ರಾಫಿಟ್. So net profit. What was the net profit? Net profit was rupees 39,000 is a net profit. Right, 39,000 here. So next, go with the first adjustment. What was the first adjustment? The first adjustment was A. Interest on capital at 12%. Okay, interest on capital at 12%. Net profit by interest on capital. 1 second. Okay, interest on capital. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಯಾರ್ಯಾರು ಅದಾರ? 3 ಜನ ಅದಾರ ನೋಡ್ರಿ. ಮೊದಲನೇದವ್ರು ಯಾರು? ಮೊದಲನೇದವರು ಸುಮಾ, ಸುಷ್ಮಿತಾ, ಶ್ರೀದೇವಿ. ಓಕೆ, ಸುಮಾ 1 lakh. ನೆಕ್ಸ್ಟ್ ಸುಷ್ಮಿತಾ, ನಾ ಶಾರ್ಟ್ ಬರೀತೀನಿ. ಸುಷ್ಮಿತಾ 60,000. ನೆಕ್ಸ್ಟ್ ಶ್ರೀದೇವಿ 40,000. ಓಕೆ, 3 ಜನ ಗರ್ಲ್ಸ್ ಅದಾರ. ಸೊ ಇವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿದಾಗ ದೇರ್ ಈಸ್ ಅ ಪರ್ಸೆಂಟೇಜ್ ವೇರ್ ಗಿವನ್ ಇನ್ ಅ ಪ್ರಾಬ್ಲಮ್. ಸೊ ದ ಪರ್ಸೆಂಟೇಜ್ ವಾಸ್ 12%. ಓಕೆ, 12% ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ 12 ಡಿವೈಡೆಡ್ ಬೈ 100 ಮಾಡ್ರಿ, ಇಂಟು 12 ಡಿವೈಡೆಡ್ ಬೈ 100 ಇಂಟು 12 ಡಿವೈಡೆಡ್ ಬೈ 100 ಮೂರಕ್ಕೂ ಮಾಡಿದಾಗ ನಮ್ಗೆ ಉತ್ತರ ಬರ್ತಾವ 3ರದ್ದು. ಸೊ ಏನ್ ಬರ್ತಾವ ಅಂದ್ರೆ 1,00,000ಕ್ಕೆ 12% ಅಂದ್ರೆ 12,000. ನೆಕ್ಸ್ಟ್ ಎರಡನೇದು 7,200 ಆಗ್ತದೆ ನೋಡ್ರಿ. 7,200 ಆಗ್ತದೆ. ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. 60,000 ಇಂಟು 12 ಡಿವೈಡೆಡ್ ಬೈ 1,000 ಅದು 100. ನೆಕ್ಸ್ಟ್ ಮೂರನೇದು 4,800 ರೂಪಾಯಿ, 4,800 rupees ನಮ್ದು ಏನಾಗ್ತದೆ. ಸೊ ಈ ಮೂರನ್ನ ಟೋಟಲ್ ಮಾಡಿದಾಗ ದ ಅಮೌಂಟ್ ವಿಲ್ ಬಿ 24,000 ಇಸ್ ಅಮೌಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಾಸ್ ಕಂಪ್ಲೀಟೆಡ್. ಓಕೆ, ಮುಂದೆ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಗೀತು. ನಾವು ಇದನ್ನ ಬರ್ದೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಹೇಳಿದಾರ. ಸೊ ನಾವು ಇದನ್ನ ಪೆಂಡಿಂಗ್ ಇಡೋಣ ಡ್ರಾಯಿಂಗ್ಸ್. ಆಮೇಲೆ ಸ್ಯಾಲರಿಯನ್ನ ತಗೊಳ್ಳೋಣ. ಸ್ಯಾಲರಿ ಎಷ್ಟು ಅಂದ್ರೆ 1,000 ಪರ್ ಮಂತ್ ನೋಡ್ರಿ. 1,000 ಪರ್ ಮಂತ್ ಅಂದಾಗ ಯಾರಿಗ ಸ್ಯಾಲರಿ? ಬೈ ಶ್ರೀದೇವಿ ಸ್ಯಾಲರಿ 1,000. ಇದು 1,000 ಇಂಟು 12 ಅಂತೇಳಿ ಅಂದಾಗ 12,000 ರೂಪಾಯಿ. ರೈಟ್, 12,000. ನೆಕ್ಸ್ಟ್ ದೇರ್ ಈಸ್ ಅ ಡ್ರಾಯಿಂಗ್ಸ್. ಓಕೆ, ಇಲ್ಲಿ 3 ಅಡ್ಜಸ್ಟ್ಮೆಂಟ್ ನೋಡ್ರಿ. 1, 2, ನೆಕ್ಸ್ಟ್ 3 ಡ್ರಾಯಿಂಗ್ಸ್ಗೆ ಸಂಬಂಧಪಟ್ಟಿದ್ದದ. ಇದ್ರಾಗ ಯಾವ್ದು ಬರೀಬೇಕು ಅಂದಾಗ ನೋಡಿ, ಡ್ರಾಯಿಂಗ್ಸ್ 16,000 ತಗೊಂಡ್ರ, 14,000 ತಗೊಂಡ್ರ, 10,000 ತಗೊಂಡಾರ. ನಾವು ಡ್ರಾಯಿಂಗ್ಸ್ ಅನ್ನ ಬರೀದಿಲ್ಲ ತಿಳಿನಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಏನ್ ಬರಿತೀವಿ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರಿತೀವಿ. ಸೊ ಇವ್ರು ಏನ್ ಮಾಡಿದಾರ? ಪರ್ಸೆಂಟೇಜು ಕೊಟ್ಟಿದ್ದಾರೆ. ಬಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜು ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಅಂದ್ರೆ 16,000 ಮೇಲೆ 10% ಅಂದಾಗ 16,000 ಮೇಲೆ 10% ಅಂದ್ರೆ 1 0 ತೆಗೆದುಬಿಡುದು, 1,600. ಸೊ ಅವರೇ ಏನ್ ಮಾಡಿದ್ದಾರೆ? ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಕೊಡ್ತಾರೆ. ಸೊ ನಾವು 3ರಲ್ಲಿ ನಾವು 1 ಅಡ್ಜಸ್ಟ್ಮೆಂಟ್ ಅನ್ನ ಬರಿತೀವಿ. ಯಾವ್ದು ಬರಿತೀವಿ ಅಂತ ಹೇಳಿದಾಗ ಈ ಅಡ್ಜಸ್ಟ್ಮೆಂಟ್ ಅನ್ನ ಮಾತ್ರ ನಾವೇನ್ ಮಾಡ್ತೀವಿ? ತಗೋತೀವಿ. ಹಂಗಾಗಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ದೇರ್ ಆರ್ 3 people. ಸೊ ಯಾರು ಅಂತ ಹೇಳಿದಾಗ ಸುಮಾ, ನೆಕ್ಸ್ಟ್ ಸುಷ್ಮಿತಾ, ನೆಕ್ಸ್ಟ್ ಶ್ರೀದೇವಿ. ಸೊ ದೇರ್ ಆರ್ 3 people. ಸೊ ಅವರ ಡ್ರಾಯಿಂಗ್ಸ್ ಎಷ್ಟಿದೆ ನೋಡಿ? 16,000, 14,000, 1,600, 1,400, 1,000. ಓಕೆ, 16, 14, 1,600, 1,400,
ನೆಕ್ಸ್ಟ್ 1,000 ಈ ರೀತಿ ಇದೆ. ಸೊ ಮೂರನ್ನ ನಾವು ಟೋಟಲ್ ಮಾಡಿದಾಗ 4,000 ರೂಪಾಯಿ ನಮ್ದು ಏನಾಗ್ತದೆ ಅಂದ್ರೆ ಬರುತ್ತೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕಂಪ್ಲೀಟ್. ಸೊ ಕಂಪ್ಲೀಟ್ ಆದಾಗ ನಮ್ಗೆ ನೋಡಬೇಕು ಟೋಟಲ್ ಅಮೌಂಟ್. ದ ಟೋಟಲ್ ವಾಸ್ 39,000 ಪ್ಲಸ್ 4,000 ಇಸ್ ಈಕ್ವಲ್ ಟು 43,000. 43,000 ವಾಸ್ ಅಮೌಂಟ್. ಸೊ ರೈಟ್ 43,000 ಬಿಲೋ 43,000. ಸೊ ಇವು ಎರಡನ್ನ ಕೂಡಿಸಿದಾಗ 24 ಪ್ಲಸ್ 12 ಕೂಡಿಸಿದಾಗ ಎಷ್ಟು ಬರ್ತದೆ 36. ಸೊ ದೊಡ್ಡದು ಯಾವುದು 43 ಎರಡು ಸೈಡ್ ಬರೀರಿ. ಸೊ 43 ಒಳಗೆ 36 ಲೆಸ್ ಮಾಡಿದಾಗ ಎಷ್ಟು ಉಳಿತದೆ ನಮ್ಗೆ 7,000 ಅನ್ನ 3 ಜನಕ್ಕೆ ಹಂಚಬೇಕು. ಹಂಗಾಗಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸುಮಾ 7,000. ನೆಕ್ಸ್ಟ್ ಸುಷ್ಮಿತಾ ಅವರಿಗೂ 7,000 ಇನ್ನ ಪಾಲ ಬರ್ತದೆ. ನೆಕ್ಸ್ಟ್ ಶ್ರೀದೇವಿ ಅವರಿಗೂ ಕೂಡ 7,000 ಪಾಲ ಬರ್ತದೆ. 7,000 ಇಂಟು ನೋಡಿ ಇಲ್ಲಿ ರೇಷೋ ಇದೆ ನೋಡಿ ಏನಂದ್ರೆ 5:3:2 ಇಲ್ಲಿ ಹಾಕಿದೆ ನೋಡಿ 5:3:2. ಇವಾಗ ಈ ರೀತಿ ಇದ್ದಾಗ ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲಿಕೇಬಲ್ ಮಾಡ್ಕೋಬೇಕು. ಹಂಗಾಗಿ 5:3:2 ಇದೆ ನೋಡಿ. 5/10 ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 3,500. ನೆಕ್ಸ್ಟ್ ಇಂಟು 3/10 ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 2,100. ಕೊನೆಯಲ್ಲಿ 2/5 ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 1,400 ಈ ರೀತಿಯಾಗಿ ಬರುತ್ತೆ. ಸೊ ಇದು ನಮ್ದು ಸೊಲ್ಯೂಷನ್ ಆಗಿರುತ್ತೆ. ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೋಬಹುದು ನೀವು. ನೆಕ್ಸ್ಟ್ ಇದನ್ನು ಕೂಡ ಸ್ಕ್ರೀನ್ ಶಾಟ್ ನೀವು ತಗೋಬಹುದು. ಮುಂದೆ 5ನೇ ಪ್ರಾಬ್ಲಮ್ ಹೋಗೋಣ ನಾವು. ಅರ್ಜುನ್ ಕೃಷ್ಣ ವೇರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷೋ ಆಫ್ 3:2 3:2 ಅವ್ರು ಹಂಚ್ಕೋತಾರೆ. ಅವರ ಕ್ಯಾಪಿಟಲ್ ನ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟು ಅಂತ ಹೇಳಿ ಅಂದಾಗ 80,000 ಮತ್ತು 60,000. ಎಷ್ಟು 80,000 ಮತ್ತು 60,000 ಅವರ ಕ್ಯಾಪಿಟಲ್ ಇದೆ. ಸೊ ಆ ಕ್ಯಾಪಿಟಲ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಾಸ್ 5% ಅಂದ್ರೆ 5% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇರಲಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸ್ಯಾಲರಿ ಟು ಇದೊಂದೇ ಡಿಫಿಕಲ್ಟ್ ನೋಡ್ರಿ. ಸ್ಯಾಲರಿ ಅಲೌಡ್ ಟು ಕೃಷ್ಣ ₹400 ಪರ್ ಮಂತ್ ಕೃಷ್ಣ ಹಂಗಿದು. ನೆಕ್ಸ್ಟ್ ಅಂಡ್ ಫಾರ್ 8 ಮಂತ್ ಎಷ್ಟದಪ್ಪ ಅಂದ್ರ ಅಂಡ್ ಫಾರ್ 8 ಮಂತ್. ಸೊ ಸ್ಯಾಲರಿ ಅಲೌಡ್ ಟು ಕೃಷ್ಣ 4,000 ಫರ್ ಮಂತ್ ಫಾರ್ 8 ಮಂತ್ ಅಂದ್ರ 400 ರೂಪಾಯಿ ಹಂಗ 8 ತಿಂಗಳು ಕೊಡ್ತೀವಿ ಅಂತ. 400 ರೂಪಾಯಿ ಹಂಗ 8 ತಿಂಗಳು ಕೊಡ್ತೀವಿ ಅಂತ. ಮುಂದ ಅಂಡ್ ಫಾರ್ ರಿಮೈನಿಂಗ್ 4 ಮಂತ್ಸ್ 600 ಇಂಟು 4 ಇದು ಹಿಂಗ ಆಗ್ಬೇಕು ನೋಡ್ರಿ. ಡ್ಯೂರಿಂಗ್ ದ ಇಯರ್ ಡ್ರಾಯಿಂಗ್ಸ್ ಆಫ್ ₹10,000 and 8,000 ಇದನ್ನ ಬರೀದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವು ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಅನ್ನ ಬರೀತೀವಿ. ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಅವ್ರು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರೆ, ಮಾಡೋಣ ಅಂತ. ಸೊ ಪ್ರಾಫಿಟ್ ಅಂಡ್ ಲಾಸ್ ಡ್ಯೂರಿಂಗ್ ದ ಇಯರ್ 18,000 18,000 ರೂಪಾಯಿ ನಮ್ದು ಏನದಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಇರೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ಮಾಡೋಣ ಅಂತ ಬಹಳ ಸಿಂಪಲ್ ಅದ. ಸೊ ಆರಂಭದಲ್ಲಿ ವರ್ಷ ಯಾವಾಗ ಕ್ಲೋಸ್ ಆಗ್ತದೆ ನೋಡ್ಕೊಡ್ರಿ 31 ಮಾರ್ಚ್ 2022 ನೋಡ್ರಿ. ಸೊ ಹಂಗಾಗಿ 31st March 2022 there is a debit and a credit. So ಇಲ್ಲಿ by net profit was ₹18,000 18,000 ರೂಪಾಯಿ ನೆಟ್ ಪ್ರಾಫಿಟ್ ಅದ. ಆಮೇಲೆ ನಾವೇನ್ ಮಾಡಬೇಕು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದಾಗ ಯಾರು ಅದಾರ ಅಂತ ಹೇಳಿದಾಗ ಅರ್ಜುನ್ ಮತ್ತು ಕೃಷ್ಣ ಅದಾರ. ಸೊ ಅರ್ಜುನ ಮತ್ತು ಕೃಷ್ಣ ಹೌದಾ, ನೀವು ಪೂರ ಬರೀಬೇಕು. ಅರ್ಜುನಂದು ಎಷ್ಟದ ಅಂತ ಹೇಳಿದಾಗ 80,000. ಅರ್ಜುನ ವಾಸ್ 80,000 ಇಂಟು 5/100. ನೆಕ್ಸ್ಟ್ ಕೃಷ್ಣಂದು ಸೊ 60,000 ಇಂಟು 5/100 ಇಷ್ಟದ. ಸೊ ಅಮೌಂಟ್ ಎಷ್ಟು ಬರ್ತದೆ ಅಂತ ಹೇಳಿ ಅಂದಾಗ 80,000ಕ್ಕೆ 10% ಅಂದ್ರೆ 8,000. ಇದು ಬರುವುದು ಎಷ್ಟು ಅಂದ್ರೆ 5% ಅಂದ್ರೆ 4,000. ಸಿಂಪಲ್. ಇಲ್ಲಿ 6,000 10% ಅಂದ್ರೆ 6,000, ಇಲ್ಲಿ 3,000. ಸೊ ಎರಡು ಕೂಡ ಸಹ ನಮಗೆ ಬರುವಂತ ಅಮೌಂಟ್ 7,000 ರೂಪಾಯಿ ನಾವು ಹೊರಗಡೆ ಬರ್ದ್ವಿ. ಕ್ಲಿಯರ್? ನೆಕ್ಸ್ಟ್ ಐಟಮ್ ಇದೊಂದೇ ಡಿಫಿಕಲ್ಟ್ ಅಂತ ನಿಮಗೆ ಸಲ ಏನು ಇದು. ಎರಡನೇದು ಕೃಷ್ಣನ ಸ್ಯಾಲರಿ ಹೇಳಿದಾರೆ. ಮೊದಲನೇ 8 ತಿಂಗಳ 400 ರೂಪಾಯಿ ಕೊಡ್ತಾರತ್ತ. ಮುಂದಿನ 4 ತಿಂಗಳು ಏನ್ ಮಾಡ್ತಾರ ಅಂದ್ರೆ 600 ರೂಪಾಯಿ ಕೊಡ್ತಾರತ್ತ. ನೋ ಪ್ರಾಬ್ಲಮ್ ಕೊಡ್ಲಿ. ಹಂಗಾಗಿ ಬಾಯ್ ಕೃಷ್ಣ ಸ್ಯಾಲರಿ. ಸೊ ಮೊದಲನೇದು ಎಷ್ಟು ತಿಂಗಳ ಮೊದಲಿಗೆ 400 ರೂಪಾಯಿ ಕೊಡ್ತಾರೆ. ಎಷ್ಟು ತಿಂಗಳು ಕೊಡ್ತಾರ 8 ತಿಂಗಳು ಕೊಡ್ತಾರೆ. 400 ರೂಪಾಯಿಗ 8 ತಿಂಗಳು ಕೊಡ್ತಾರೆ. 8 ತಿಂಗಳು ಕೊಟ್ಟಾಗ 8 32 3,200. ಮುಂದೆ 600 ರೂಪಾಯಿ ಹಿಂಗ ಎಷ್ಟು ತಿಂಗಳು ಕೊಡ್ತಾರಂತ 4 ತಿಂಗಳು ಕೊಡ್ತಾರಂತ. 6 4 24 2 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ 5,600 ರೂಪಾಯಿ.
5,600 is the amount. So ಇದು ಸ್ಯಾಲರಿ ಕಂಪ್ಲೀಟೆಡ್. ಸೊ ಮುಂದೆ ನಾವೇನ್ ಮಾಡೋಣ ಅಂದ್ರೆ ಡ್ರಾಯಿಂಗ್ಸ್ ಬರೆಯುವಂಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಯು ಶುಡ್ ರೈಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 10% ಕೊಟ್ಟಿದ್ದಾರೆ. ಸೊ ನಾವು 10% ಎದ್ರ ಮೇಲೆ ಮಾಡೋಣ ಅಂದ್ರೆ ಇದ್ರ ಮೇಲೆ ನೋಡೋಣ. ಪ್ರತಿ ಸಲ ಅವರೇ ಕೊಟ್ಟಿರ್ತಿದ್ರು, ಈ ಸಲ ಕೊಟ್ಟಿಲ್ಲ. ನೋ ಪ್ರಾಬ್ಲಮ್, ನಾವು ಮಾಡ್ಕೊಳ್ಳೋಣ ಅಂತ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಯಾರು? ಕೃಷ್ಣ ಎಷ್ಟು ಡ್ರಾಯಿಂಗ್ಸ್ ಇದೆ ಅಂತ ಅಂದಾಗ 10,000 ಇದೆ. ಕೃಷ್ಣಂದು 10,000. ನೆಕ್ಸ್ಟ್ ಅರ್ಜುನ್ದು 8,000. ದ ಪರ್ಸೆಂಟೇಜ್ ಆಫ್ ಡ್ರಾಯಿಂಗ್ಸ್ ಈಸ್ 10%. ಹಾಗಾಗಿ ನಮ್ಗೆ ಎಷ್ಟು ಬರ್ತದ ಅಂತೇಳಿ ಅಂದಾಗ 1,000 ಇಂಟು ನೆಕ್ಸ್ಟ್ 10/100 ಅಂತ ಹೇಳಿ ಅಂದಾಗ ಇದು 800 ಬರ್ತದೆ. ನೋಡಿ ಅಲ್ಲಿ 10,000 ಮತ್ತು 8,000 ಡ್ರಾಯಿಂಗ್ಸ್ ಅದ. ಅದ್ರ ಮೇಲೆ 10% ತೆಗೆದ್ರೆ 1,000 ಮತ್ತು 800 ಬರ್ತದೆ. 2 ಕೂಡಿಸಿದ್ರೆ 1,800 ನಮಗೆ ಬರ್ತದೆ. ಸೊ ಇಲ್ಲಿಗೆ ಎಲ್ಲ ಐಟಮ್ಸ್ ಗಳು ಕಂಪ್ಲೀಟ್ ಆಗ್ತವೆ. ದ ಪ್ರಾಫಿಟ್ ವಾಸ್ ರೆಕಾರ್ಡೆಡ್ ಬಿಫೋರ್ ಓನ್ಲಿ. ಸೊ ಟೋಟಲ್ ಮಾಡಿದಾಗ 18,000 19,800 ಆಗ್ತದೆ. ನೋಡ್ರಿ 19,800 ಇಲ್ಲಾಯ್ತು. ನೆಕ್ಸ್ಟ್ ಮುಂದೆ ಇದನ್ನ ನಾವು ಟೋಟಲ್ ಮಾಡಿದಾಗ 12,600 ರೂಪಾಯಿ ಬರುತ್ತೆ. ನೋಡ್ರಿ 12,600 ರೂಪಾಯಿ. 7,000 7 + 5 12, 12 + 6 600. ಓಕೆ, 12,600. ದೊಡ್ಡದು ಯಾವುದು? 19,800. ರೈಟ್, 19,800 ನಾವು ಬರ್ದೀವಿ. ಸೊ ಅದರಲ್ಲಿ 12,600 ತೆಗೆದಾಗ ನಮಗೆ ಬರುವಂತ ಉತ್ತರ 7,200. ಇದನ್ನ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾರ್ಯಾರಿಗೆ ಅಂತ ಹೇಳಿದಾಗ ಅರ್ಜುನ. ಸೊ ಅರ್ಜುನಕ್ಕೆ 7,200. ನೆಕ್ಸ್ಟ್ ಕೃಷ್ಣ. ಹೌದಾ, ಕೃಷ್ಣಗೂ ಕೂಡ ಏನಪ್ಪಾ ಅಂದ್ರೆ 7,200 ಅಲ್ಲಿ ಪಾಲ್ ಬರ್ತದೆ. ಮುಂದೆ ಇಂಟು ಇವರ ರೇಷಿಯೋ ಎಷ್ಟಿದೆ ನಾವು ನೋಡಬೇಕು. ರೇಷಿಯೋ ಅಂತ ಹೇಳಿ ಬಂದಾಗ ದೇರ್ ಇಸ್ ಅ ರೇಷಿಯೋ 3.2 ಅಂದಾಗ 3/5 ಅಂಡ್ 2/5. ಇದು ನಿಮಗೆ ಗೊತ್ತಿರಬೇಕು. 3/5 ಅಂಡ್ 2/5. ಸೊ ಹಂಗಾಗಿ 3/5 ಮಾಡೋಣ. 3/5 ಮಾಡಿ ಇಲ್ಲಿ 2/5 ಮಾಡಿ. ಸೊ ಆನ್ಸರ್ ಈಸ್ ಅದನ್ನ ಮೇಲಿಂದ 3/5 ಮಾಡಿದಾಗ 7,200 ಇಂಟು 3/5 ಮಾಡಿದಾಗ 4,320 ಬರುತ್ತೆ. ನೋಡ್ರಿ 4,320. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಕೃಷ್ಣ, ಸೊ ಇವ್ರದ್ದು 2,880 ಈ ರೀತಿಯಾಗಿ ಬರ್ತದೆ. ಇವೆರಡು ಪ್ರಾಬ್ಲಮ್ಸ್ ಅನ್ನ ನೀವೇನ್ ಮಾಡ್ಕೊಳ್ರಿ ಅಂದ್ರೆ ನೋಟ್ ಮಾಡ್ಕೊಳ್ರಿ, ಇಲ್ಲ ಟೇಕ್ ಅ ಸ್ಕ್ರೀನ್ ಶಾಟ್. ನಾನು ನಿಮ್ಗೆ ಆಲ್ರೆಡಿ ನೋಟ್ಸ್ ಪ್ರೊವೈಡ್ ಮಾಡಿದ್ದೀನಿ. ವಿಡಿಯೋ ನಂಬರ್ 1 ಫಂಡಮೆಂಟಲ್ಸ್ ಆಫ್ ಪಾರ್ಟ್ನರ್ಶಿಪ್ ಎನ್ನುವಂತ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ನೋಡ್ರಿ ಸ್ವಲ್ಪ ಚಾನಲ್ದಾಗ. ಸೊ 1ನೇ ವಿಡಿಯೋದಲ್ಲಿ ನಾನು ನೋಟ್ಸ್ ಪ್ರೊವೈಡ್ ಮಾಡಿದ್ದೀನಿ. ಆ ನೋಟ್ಸ್ ಅನ್ನ ನೀವು ಪ್ರಿಂಟ್ಔಟ್ ತಗೊಂಡು ನೀವು ನೋಡಿದ್ದೆ ಆದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಸೊ ನೋಡ್ರಿ ಅಂತೇಳಿ ಹೇಳ್ತಾ ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಪ್ರಶ್ನೆಗಳಿದೆ. ಇದನ್ನ ಕಂಪ್ಲೀಟ್ ಮಾಡಿ ನಾವು ಮುಂದಿನ ಮೆಥಡ್ಗೆ ಹೋಗೋಣ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.